ಬಿಜೆಪಿ ನಾಯಕರ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆಗೆ ವೇದಿಕೆ ಏನಾದರೂ ಸಜ್ಜಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಒಂದು, ಚರ್ಚೆ ಒಂದು ಈಗ ರಾಜಕೀಯ ವಲಯದಲ್ಲಿ ಬಹಳವಾಗಿ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನುವಂತ ವಿಚಾರ, ಜೊತೆಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ಬಿಜೆಪಿಯಲ್ಲಿ ಒಂದು ಕಡೆ ಬಣ ಬಡಿದಾಟ ಇದೆ, ಹಂಗಿದ್ರು ಕೂಡ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಜೆಪಿ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಕೈ ಕಮಲ ಪಡಗಿ ಡೋಸ್ ಕೊಡೋದಕ್ಕೆ ಏನಾದ್ರೂ ಕೇಸರಿ ಕಮಾಂಡ್ ಸೈಲೆಂಟ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಲ್ಲಿ ಬಿವೈ ವಿಜೇಂದ್ರ ಕ್ಷಿಪ್ರ ಕ್ರಾಂತಿ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಅವರ ಮಾತಿನ ಹಿಂದೆ ಇರುವಂತ ತಂತ್ರ ಏನು, ಮರ್ಮ ಏನು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಅದರ ಜೊತೆಲಿ ಅಮಿತ್ ಶಾ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮೀಟ್ ಆದ್ರು, ಮಾತುಕತೆಯನ್ನ ನಡೆಸಿದ್ರು, ಏನಾದ್ರೂ ಸೀಕ್ರೆಟ್ ಮೀಟಿಂಗ್ ಏನಾದ್ರೂ ನಡೆದಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಮುಖ್ಯಮಂತ್ರಿ ಹುದ್ದೆಗಾಗಿ ಇದು ನಯಾ ತಂತ್ರಗಾರಿಕೆನಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರೋದು. ಅಂಥದ್ದೊಂದು ತಂತ್ರಗಾರಿಕೆ ಹಾಗಾದ್ರೆ ಶುರು ಆಯ್ತಾ? ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮಾಸ್ಟರ್ ಗೇಮ್ ಏನು? ತಮ್ಮ ಬೇಡಿಕೆ ಈಗಾಗಲೇ ಏನು ಅನ್ನೋದು ಗೊತ್ತಿದೆ, ಆದ್ರೆ ಆ ಬೇಡಿಕೆ ಈಡೇರದೇ ಇದ್ರೆ ಕಾಂಗ್ರೆಸ್ ತೊರಿತೀನಿ ಅನ್ನುವಂತ ಸಂದೇಶವನ್ನ ರವಾನೆ ಮಾಡುವುದಕ್ಕೆ ಹೊರಟಿದ್ದಾರ, ಅಂಥದ್ದೊಂದು ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ಹೊರಟಿದ್ದಾರ ಅನ್ನೋ ಪ್ರಶ್ನೆ ಕೂಡ ಇದೆ. ವಿರೋಧಿಗಳಿಗೆ ತಮ್ಮ ಸಾಮರ್ಥ್ಯವನ್ನ ತೋರಿಸೋದಕ್ಕೆ ಗೇಮ್ ಪ್ಲಾನ್ ಇದು. ಹಾಗಾದ್ರೆ ತಮ್ಮ ನಡೆ ಹಾಗೂ ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಬದಲಾಯಿಸಿಕೊಂಡಿದ್ದಾರೆ. ತಮ್ಮ ಸ್ಟ್ರೆಂತ್, ವೈಬ್ರೇಷನ್ ಇದೆಲ್ಲದರ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಬಹಳ ಖಡಕ್ ಆಗಿ ಮಾತಾಡಿದ್ರು. ಹೈಕಮಾಂಡ್ ಭೇಟಿ ಆಯಿತು. ಹೈಕಮಾಂಡ್ ಭೇಟಿಯಾಗಿ ಬಂದ ನಂತರದಲ್ಲಿ ಒಂದಷ್ಟು ತಮ್ಮ ಸಾಮರ್ಥ್ಯದ ಬಗ್ಗೆ ಮಾತಾಡೋದಕ್ಕೆ ಡಿಕೆ ಶಿವಕುಮಾರ್ ಶುರು ಮಾಡಿದ್ರು. ಈಗ ಈ ಸಿಎಂ ಗಾದಿಗೆ ಇರುವಂತ ಹುನ್ನಾರನ ಇದು ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ನನ್ನ ಹತ್ರ ಮಾತಾಡಿಲ್ಲ, ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನಾನು ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ. ಸರ್, ಪದಾಧಿಕಾರಿಗಳ ಪಟ್ಟಿ ಏನಾದ್ರು ಹೈಕಮಾಂಡ್ ಆಗಿರೋ ಕೊಟ್ಟಿದ್ದಾರೆ ಸರ್? ಮೊನ್ನೆ ಒಂದು ಮಾತು ಹೇಳಿದ್ರೆ, ಯಾರು ಪಕ್ಷದ ಕೆಲಸ ಮಾಡ್ತಾರೋ ಅವ್ರಿಗೆ ಆದ್ಯತೆ ಅಂತ ಹೇಳಿ. ಈಗ ನಮ್ಮಲ್ಲಿ ಒಂದು 3 ಲೇಯರ್ ಇದೆ: ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರೀಸ್. ನಾನು ಸೆಕ್ರೆಟರೀಸ್ ಕೊಟ್ಟಿದ್ದೆ, ಅವರು ಕ್ಲಿಯರ್ ಮಾಡಲಿಲ್ಲ ಲಿಸ್ಟ್ನ. ಸೊ ಅದಕ್ಕೆ ಅವನ್ನೆಲ್ಲ ಕರೆದು ಮಾತಾಡಿದ್ದೀನಿ. ನಾನು ನಮ್ಮ ಕೋಆರ್ಡಿನೇಟರ್ಸ್ ಅಂತ ಅವ್ರ ಕೈಲೇ ಕೆಲಸ ಮಾಡಿಸ್ತಾ ಇದ್ದೆ. ಈಗ ಕೆಲವು ಮಿನಿಸ್ಟರ್ಸ್ಗೂ ಮಾತಾಡ್ತಾ ಇದ್ದೀನಿ, ನಿಮ್ಮ ಡಿಸ್ಟಿಕಲ್ಲಿ ಯಾರು ಇದ್ದರೆ ಕೆಲವು ನೇಮ್ಸ್ ಕೊಡಿ. ಯಾಕೆಂದರೆ ಆ್ಯಕ್ಟಿವ್ ಟೈಮ್ ಡಿವೋಟ್ ಮಾಡಬೇಕು. ನನ್ನ ಮುಂದೆ ತಿರುಗೋರಲ್ಲ. ನಾವು ಏನು ಯಾರನ್ನ ಅಪಾಯಿಂಟ್ ಮಾಡ್ತೀವಿ, ನೆಕ್ಸ್ಟ್ 3 years ಅವರು ಕ್ಷೇತ್ರದಲ್ಲಿ. ಡಿಕೆ ಶಿವಕುಮಾರ್ ಅಮಿತ್ ಶಾ ಅವರ ಜೊತೆಯಲ್ಲಿ ವೇದಿಕೆಯನ್ನ ಹಂಚಿಕೊಂಡ್ರು. ವೇದಿಕೆಯನ್ನ ಹಂಚಿಕೊಳ್ಳೋ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಸೆಡ್ ಹೊಡೆದಿದ್ದಾರೆ. ಎಐಸಿಸಿ ವಿರೋಧದ ನಡುವೆಯೂ ಕೂಡ ಅಮಿತ್ ಶಾ ಇದ್ದಂತ ವೇದಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ವರಿಷ್ಠರಿಗೂ ಕೂಡ ಖಡಕ್ ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನಿಸಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಇತ್ತೀಚೆಗೆ ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ ಡಿಸಿಎಂ. ನಾನು ಹಿಂದೂ ಅನ್ನುವಂತ ವಿಚಾರವನ್ನ ಖುದ್ದು ಡಿಸಿಎಂ ಹೇಳಿರೋದು ಬಹಳ ಶಾಕಿಂಗ್ ಅನ್ನಿಸುತ್ತೆ. ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ಬಗ್ಗೆಯೂ ಕೂಡ ಒಂದಷ್ಟು ಸಾಫ್ಟ್ ಕಾರ್ನರ್ ಅನ್ನ ಇತ್ತೀಚೆಗೆ ಈ ಮೃದು ಧೋರಣೆಯನ್ನ ತಾಳೋದಕ್ಕೆ ಶುರು ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರ ಭೇಟಿಯ ಬಳಿಕ ಡಿಕೆ ಶಿವಕುಮಾರ್ ಅವರ ವರ್ತನೆಯಲ್ಲೂ ಕೂಡ ಬದಲಾವಣೆಗಳು ಆಗಿದೆ.
ಬದ್ಧವೈರಿ ಅಂತ ಅನ್ನಿಸ್ಕೊಂಡಿರುವಂಥ ಅಮಿತ್ ಶಾ ಅವ್ರ ಜೊತೆಲೂ ವೇದಿಕೆ ಹಂಚ್ಕೊಂಡ್ಮೇಲೆ ಈ ಗುಸು ಚರ್ಚೆಗಳೆಲ್ಲವೂ ಕೂಡ ಈಗ ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ವಿಚಾರ ಅಂತೂ ಬಹಳ ಸ್ಪಷ್ಟವಾಗಿ DK ಶಿವಕುಮಾರ್ ನಡೆಯಿಂದ ಗೊತ್ತಾಗ್ತಾ ಇರೋದಂತಂದ್ರೆ ಎಲ್ಲೋ ಒಂದು ಕಡೆ ಏನೋ ತಂತ್ರಗಾರಿಕೆಯನ್ನಂತೂ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಅದು ಬಿಜೆಪಿ ಸೇರುವಂಥ ತಂತ್ರಗಾರಿಕೆನ ಅಥವಾ ಸೇರುವಂಥ ರೀತಿಯಲ್ಲಿ ತೋರಿಸ್ಕೊಂಡು ಈ ಕಡೆ ಸಿಎಂ ಗಾದಿಯನ್ನ ಏರುವಂಥ ತಂತ್ರಗಾರಿಕೆನ ಅನ್ನುವಂಥದ್ದಂತೂ ಗೊತ್ತಿಲ್ಲ. ಆದ್ರೆ ಹೊರನೋಟಕ್ಕೆ ಕಾಣಿಸ್ಕೊಳ್ತಾ ಇರೋದು ಬಿಜೆಪಿ ಬಗೆಗಿನ ಮೃದು ಧೋರಣೆ, ಹಿಂದುತ್ವ ಧೋರಣೆ ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ DCM ತಂತ್ರಗಾರಿಕೆಯನ್ನ? ಅಶ್ವಿನಿ, ದೆಹಲಿಗೆ ಹೋಗಿ ಬಂದ ನಂತರವಂತೂ DK ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ ಅನ್ನುವಂತಹದ್ದು. ಆದರೆ ಅದು ಅವರ ನಿಗೂಢ ನಡೆಗೂ ಕೂಡ ಕಾರಣ ಆಗಿದೆ. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಸಾಫ್ಟ್ ಹಿಂದುತ್ವ, ಏನು ಮೃದು ಧೋರಣೆ ಎಲ್ಲವೂ ಕೂಡ ಚರ್ಚೆ ಆಗ್ತಿದೆ. DK ನಿಜಕ್ಕೂ ಬದಲಾಗಿದ್ದಾರಾ ಅಥವಾ ಎಲ್ಲಿ CM ಸ್ಥಾನ ಕೈ ತಪ್ಪುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ತಂತ್ರಗಾರಿಕೆಯನ್ನೇನಾದರೂ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿದೆ. ಪ್ರಮುಖವಾಗಿ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಸುದೀರ್ಘ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಇಷ್ಟು ದಿನ ಬಹಿರಂಗವಾಗಿ ಮಾತನಾಡದ ಎಲ್ಲ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ. ಹೌದು, ನಾನು ಹಿಂದೂ ಧರ್ಮದಲ್ಲೇ ಹುಟ್ಟಿದ್ದೇನೆ, ಹಿಂದೂ ಧರ್ಮದಲ್ಲೇ ಸಾಯ್ತೇನೆ ಅನ್ನುವಂತಹದ್ದು, ಜೊತೆಗೆ ನಾನು ಹುಟ್ಟು ಕಾಂಗ್ರೆಸ್ಸಿಗ ಅನ್ನುವಂತಹ ಮಾತನ್ನು ಕೂಡ ಹೇಳೋದಕ್ಕೆ ಮುಂದಾಗ್ತಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ DK ನಿಜಕ್ಕೂ DK ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನುವಂತಹದ್ದು ಈಗ ಎದ್ದಿರುವಂತಹ ಪ್ರಶ್ನೆ. ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸೂಚ್ಯವಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ಇಲ್ಲದೆ ಪಕ್ಷ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಮಾತನಾಡಿದ್ರ ಅನ್ನುವಂತಹದ್ದು. ಯಾಕಂದ್ರೆ ಅವರ ಹಲವಾರು ದಿನಗಳ ಒಂದಿಷ್ಟು ಬೆಳವಣಿಗೆಗಳು, ನಡೆಯನ್ನ ನೋಡಿದ್ರೆ ಕಂಪ್ಲೀಟ್ ಆಗಿ ಬಿಜೆಪಿಗೆ ವಾಲ್ತಿದ್ದಾರಾ, ಹಿಂದುತ್ವವನ್ನ ಮೈಗೂಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ಮೊದಲಿನಿಂದಲೂ ಅಂದ್ರೆ ಯಾವಾಗ ಅವರು ನರೇಂದ್ರ ಮೋದಿ ಅವರನ್ನ ದೆಹಲಿಯಲ್ಲಿ ಭೇಟಿಯಾದ್ರು ಅದು AICC ನಾಯಕರಿಗೂ ಕೂಡ ಗೊತ್ತಿರಲಿಲ್ಲ. ಆ ರೀತಿಯಾಗಿ ಒಂದು ಚರ್ಚೆ ಆಯಿತು. ಬಳಿಕ ಕುಂಭಮೇಳಕ್ಕೆ ಹೋದ್ರು, ಈಶಾ ಫೌಂಡೇಶನ್ ನಲ್ಲಿ ಶಿವರಾತ್ರಿಯನ್ನ ಆಚರಿಸಿದ್ರು. ಅದು ಏನು ಅಮಿತ್ ಶಾ ಇದ್ದಂತಹ ವೇದಿಕೆಯಲ್ಲೇ ಅವರು ಕೂಡ ಇದ್ರು.